ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಇವತ್ತು ನಮ್ಮ ಕಾಲೇಜಲ್ಲಿ ಕ್ರಿಕೆಟ್ ಆಡಿಸ್ರು ಅಂತ ನೋಡ್ಕೊಂಬರೋಣ ಅಂತ ಹೋಗ್ತೆ. ಅದಕ್ಕಿಂತ ಮುಂಚೆ ನಮ್ಮ ಫ್ರೆಂಡ್ ಏನು ಹೇಳ್ದೆ ಅಂತ ಕೇಳ್ಕೊಬರೋಣ ಬನ್ನಿ. ಡ್ಯಾರನ್, ಇವತ್ತು ಮುಗೀತಲ್ವಾ ನಿಂದು ಎಕ್ಸಾಮ್ MBA? ಹುಡುಗರು ಈ ಸುರಸುಂದರಾಂಗನಿಗೆ ಎಣ್ಣ ಕೊಡಕ್ಕೆ ಮಂಡ್ಯದಲ್ಲಿ ಕ್ಯೂ ನಿಂತವ್ರೆ. ಇವತ್ತು MBA ಮುಗೀತಲ್ವಾ? 2 ವರ್ಷದಲ್ಲಿ ಏನು ಕಲಿತೆ? ಬಡ್ಡಿ ಮಗನ್ ಯಾವನು ನಂಬಾರ್ದು ಅಂತ ಕಲ್ತೆ. ಲೆಸನ್ ಗಿಸನ್ ಏನು ಕಲ್ತಿಲ್ಲ, ಲೈಫ್ ಲೆಸನ್ ಕಲ್ತಿದ್ದೀನಿ. ಏನು ಅನ್ನಿಸ್ತೈತೆ ಬಿಟ್ಟು ಹೋಗ್ತಾ ಇದೆಯಲ್ಲ ಕಾಲೇಜ್ನ? ಖುಷಿ ಐತಿ. ಗಾಯ್ಸ್, ಇವತ್ತು ಇವನ್ ಮುಗಿಯುತ್ತೆ MBA. ಏನು ಮಾಡಕ್ಕಾಗಲ್ಲ, 2 ವರ್ಷ ಎಲ್ಲ ಜೊತೆಗಿದ್ವಿ. ಈಗ ಏನ್ ಮಾಡಕ್ಕೂ ಆಗಲ್ಲ, ಬಿಟ್ಟೋಯ್ತಾ ಇದ್ದಾನೆ. ಇವತ್ತೇ ಲಾಸ್ಟ್ ಎಕ್ಸಾಮು ಅವರು ಮಾರ್ಕೆಟಿಂಗ್ ಸ್ಟೂಡೆಂಟ್ಸ್. ಮತ್ತೆ ನಮ್ದು ಇನ್ನು 18ನೇ ತಾರೀಕು ಐತೆ. ಅಲ್ಲಿ ಬಿಟ್ಟೋಯ್ತಿಲ್ಲ, ಇವನು ಎಳ್ಕೊಂಡು ಹೋಯ್ತೀವಿ. ಇನ್ನು ವೈವ ಬಾಕಿ ಐತೆ. ನೋಡೋಣ ಫ್ರೆಂಡ್ಸ್, 2 ವರ್ಷ ಜೊತೆಗಿದ್ಬಿಟ್ಟು ಬಿಟ್ಟೋಗ್ಬೇಕಂದ್ರೆ ಫುಲ್ ಬೇಜಾರಾಯ್ತೈತೆ. ಇವತ್ತಿಂದ ಅಣ್ಣೊಂದು ಎಕ್ಸಾಮ್ಸ್ ಇರಲ್ಲ, ಫುಲ್ ಜಾಲಿ. ಇಲ್ಲೊಬ್ಬ ಮಹಾನ್ ವ್ಯಕ್ತಿನ ಪರಿಚಯ ಮಾಡ್ಕೊಡ್ತೀನಿ ನೋಡಿ. ಹೆಂಗೆಲ್ಲ ಬರ್ದಷ್ಟು ಮೂರ್ ಕ್ಲಿಯರ್ ಆಗೈತೆ, 12 ಅಷ್ಟೇ. ಬರೀ ಡೌಗಳು 12 ಸಬ್ಜೆಕ್ಟ್. ಯಪ್ಪ, ದೇವ್ರು ನಿಂಗೆ ಒಳ್ಳೇದ್ ಮಾಡ್ತಾನೆ. 15-20 ಎಕ್ಸಾಮ್ಗಳು ಇಟ್ಕೊಂಡು ಡೈಲಿ ಬರ್ತಾನೆ ಎಕ್ಸಾಮ್ ಬರೆಯಕ್ಕೆ. 2 ಮಾರ್ಕ್ಸಲ್ಲಿ ಹೋಗಿತ್ತು, ರಿವ್ಯಾಲ್ಯೂಷನ್ ಹಾಕಿದ್ರೆ ಆಗ್ತಿತ್ತು. 2 ನಿಮ್ಮ ಅಪ್ಪ ಕೊಡ್ತಾನೆ. ಪಾಸ್ ಆಯ್ತಿದ್ದಲ್ಲ, ಈಗೆಲ್ಲ ಕುತ್ಕೊಂಡು ನೋಡಿ. ಹಾಗೆ ಎಕ್ಸಾಮ್ ಮುಗಿಸ್ಕೊಂಡು ಮ್ಯಾಚ್ ನೋಡೋಣ ಅಂತ ಕುತ್ಕೊಂಡಿದ್ದೆ. MCA ಹುಡುಗರು ಬಂದ್ಬಿಟ್ಟು ಅಣ್ಣ ಅಂಪೇರಿಂಗ್ ಮಾಡಿಕೊಡು ಅಂತ ಹೇಳಿದ್ರು. ಅದಕ್ಕೆ ನಾನು ಹೋಗ್ಬಿಟ್ಟು ಅಂಪೇರಿಂಗ್ ಕೂಡ ಮಾಡಿಕೊಟ್ಟು 5 ಗಂಟೆ ಆಗಿತ್ತು. ರೂಮಿಗೆ ಬರೋಷ್ಟರಲ್ಲಿ ರೂಮಿಗೆ ಬಂದು ಮಲ್ಕೊಂಡೆ. ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಮತ್ತೆ ಆಗ್ತಾಡ ಒಂದು ಲೈಕ್ ಕೊಟ್ಕೊಂಡು ಫಾಲೋ ಮಾಡ್ಕೊಂಡು ಹೋಗ್ರಿ.